ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಕಟಪರ ಕ್ರಮಿಯು ನಾನೇ ಈ ಲೋಕೈಕ. ಹಲೋ, ಎಕ್ಸ್ಕ್ಯೂಸ್ ಮೀ. ಬಂದೆ. ಏನ್ರಮ್ಮ? ಇಲ್ಲಿ ವಿಜಯನವ್ರು ಎಲ್ಲಿ ಸಿಗ್ತಾರೆ? ಓ, ಅವರಾ? ಶಾಂತಪ್ಪ ನೆಂಟಿ ಆ ದೇವಸ್ಥಾನ ಹತ್ರ ಹೂ ಮಾರ್ತಾ ಇರ್ತಾರಮ್ಮ. ಅಯ್ಯೋ, ಅವ್ರು ಯಾರು ಹೆಂಡ್ತಿ ಅಂತೆಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ಈ ಏರಿಯಾದಲ್ಲಿ ಹೆಸರು ಮಾಡ್ಕೊಂಡಿದಾರಲ್ಲ ಅವರು. ಏರಿಯಾದಲ್ಲಿ ಹೆಸರು ಮಾಡಿದಾರ? ಅಂತರ್ಯಾರು ನಮ್ಮ ಏರಿಯಾದಲ್ಲಿ ಇಲ್ವಲ್ಲಮ್ಮ. ಹೆಂಗೆ ಹೇಳಿ ಇವ್ರಿಗೆ? ಬಡ್ಡಿಗೆ ದುಡ್ಡು ಕೊಡ್ತಾರಲ್ಲ ಅವರು. ಓ, ಗಯ್ಯಾಳಿ ವಿಜಯಮ್ಮ. ಸರಿ, ಅವರಿಂದ ನಿಮ್ಗೇನಾಗಬೇಕು? ಅವ್ರು ಎಲ್ಲಿರ್ತಾರೆ ಅಂತ ಹೇಳಿ ಸಾಕು. ಅವಳ ಮಗನ್ನ ಅರೆಸ್ಟ್ ಮಾಡಿದ್ಮೇಲೆ ಅರೆ ಹುಚ್ಚಿ ಥರ ರೋಡ್ ಸುತ್ತ ಇರ್ತಾಳೆ. ಎಲ್ಲಿರ್ತಾಳೆ ಅಂತ ನಾನು ಹೆಂಗಮ್ಮ ಹೇಳಿ? ಸರಿ, ಒಂದು ಕೆಲಸ ಮಾಡಿ, ಸೀದಾ ಹೋಗಿ ಆಮೇಲೆ ಎಡದ ಕಡೆಗೆ ತಗೊಳ್ಳಿ, ಆಮೇಲೆ ಬಲದ ಕಡೆಗೆ ತಗೊಳ್ಳಿ. ಎದುರುಗಡೆದೇ ಅವಳ ಬಿಲ್ಡಿಂಗು. ಆಮೇಲೆ ನನ್ನ ಅಡ್ರೆಸ್ ಕೇಳಿದಾಗ ಯಾರನ್ನೂ ಕೇಳಬೇಡಿ. ಈ ಏರಿಯಾದಲ್ಲಿ ಅವಳು ಕಂಡ್ರೆ ಯಾರಿಗೂ ಆಗಲ್ಲ. ಆಮೇಲೆ ನಿಮ್ಮನ್ನ ಎಲ್ಗೋ ಕಳಿಸ್ಬಿಡ್ತಾರೆ. ಹೋಗಿ ಬರವ, ಬರ್ತೀನಿ ಕಣಮ್ಮ. ಡ್ರೈವರ್, ಹೊರಡಿ. ಅಯ್ಯ ಮೂದೇವಿ, ನನ್ ಮಗ ಬಾಲ ಬಿಡ್ಕೊಂಡು ಹಿಂದೆನೆ ಬಿದ್ದಿದ್ದೆ. ಯಾಕ್ಲ ಮನೆ ತಗೋ ಬರಕಿಲ್ಲ? ಬಂದಿಲ್ಲ ಅಂದ್ರೆ ಮೆಟ್ಟನೆ ಹೊಡಿತೀನಿ. ನಡಿ ನಡಿ. ಓ, ಏನ್ ಆಡ್ತಾರ ನನ್ ಮಕ್ಳು ಎಲ್ಲಾರು. ಅಡ್ಕಸ್ಬಿ ನನ್ ಮಗನೇ, ನನ್ ಮೇಲೆ ಕಾರ್ ಹಚ್ಚಿ ಸಾಯಿಸ್ಬಿಡು. ನಿಮ್ಮ ಅಪ್ಪನ್ ಗಂಟ್ ತಿಂದೀವ್ನಿ. ಬಂದ್ಬಿಟ್ಟ ಅಲ್ಲಿ ಕಾರ್ ಹಚ್ಚಕ್ಕೆ. ಇಳಿಲ್ಲ ಕೆಳಗೆ, ಮಾಡ್ತೀನಿ ನಿಂಗೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಕಾರ್ ಹತ್ತಿ. ಏನ್ ವಿಷಯ? ಇಲ್ಲ ಹೇಳಿ. ನನಗಿಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಉಸಿರು ಕಟ್ತಾ ಇದೆ. ಅದಕ್ಕೆ ಹೇಳ್ತಿರೋದು, ಕಾರ್ ಹತ್ಕೊಳ್ಳಿ, ಬೇರೆ ಎಲ್ಲಾದ್ರೂ ಮಾತಾಡೋಣ. ನೋಡಿ, ನಾನು ನಿಮ್ಮ ಮನೆ ತಗೊಬಂದು ಗಲಾಟೆ ಮಾಡಿದ್ದು ನೀವು ಮರ್ಯಾದೆ ಕಳೆಯೋದಕ್ಕೇನಲ್ಲ. ನೀವು ಮನೇಲಿ ಇಟ್ಕೊಂಡಿದ್ದೀರಲ್ಲ, ಆ ಪಾಪಿಗೆ ಬುದ್ಧಿ ಕಲಿಸ್ಬೇಕು ಅಂತ. ನೋಡಿ, ನನ್ನ ದ್ವೇಷ, ಕೋಪ, ಆವೇಶ ಏನೇ ಇದ್ರು ಅವಳ ಮ್ಯಾಕೆ, ನಿಮ್ಮ ಮ್ಯಾಕಲ್ಲ. ನಾನು ಎಲ್ಗೂ ಬರಕಿಲ್ಲ. ನನ್ನ ಕೋಪ, ದ್ವೇಷ, ಆವೇಶ, ಆಕ್ರೋಶ ಏನೇ ಇದ್ರು ಆ ಹೂ ಮಾರೋ ನನಗೂ ಅವಳು ಕಂಡ್ರೆ ಆಗೋದಿಲ್ಲ. ಅವಳ ಬಗ್ಗೆನೇ ಮಾತಾಡ್ದೆ. ಕಾರ್ ಹತ್ಕೊಳ್ಳಿ. ನೋಡಿ, ನೀವೀಗ ಒಬ್ರೇ ಆಗಿದ್ದೀರಾ ಅನ್ನೋದು ನನಗೆ ಗೊತ್ತು. ನಿಮ್ ಹಿಂದೆ ಯಾರೂ ಇಲ್ಲ ಅಂತಾನೂ ಗೊತ್ತು. ನೋಡಿ, ಇದರಿಂದ ಲಾಭ ಆಗೋದು ನಿಮ್ಗೆ, ನಿರ್ಧಾರ ನಿಮ್ದು. ಸರಿ, ಬನ್ನಿ ಹೋಗುವ, ಮಾತಾಡುವ. ಶತ್ರುವಿನ ಶತ್ರು ಮಿತ್ರ ಆಗ್ತಾನೆ. ನಾನು ನನ್ನ ಫ್ರೆಂಡ್ಶಿಪ್ ಏನಿದ್ರು ನನ್ನ ಲೆವೆಲ್ಗೆ ತಕ್ಕ ಹಾಗೆ ಮಾಡ್ಕೋತೀನಿ. ಮಿಕ್ಕದವ್ರನ್ನ ಕಣ್ಣೆತ್ತು ನೋಡಲ್ಲ. ನನಗ ಯೋಗ್ಯತೆ ಇಲ್ಲ ಅಂದ್ಮ್ಯಾಕೆ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಅದಕ್ಕೆ ಕಾರಣ ಆ ಹೂ ಮಾರೋ ಹುಡುಗಿ.
ಅವಳು ಎಲ್ಲರ ಬಾಳಲ್ಲೂ ಹೂವಾಗಿದ್ದಾಳೆ. ಆದ್ರೆ ನನಗೆ ನಿಮಗೆ ಮುಳ್ಳಾಗಿದೆ. ಆ ಮುಳ್ಳು ನಮ್ಮ ಕಾಲಕ್ಕೆ ಚುಚ್ಕೊಂಡಾಗಿದೆ. ಈಗ ಅದನ್ನ ಕಿತ್ತು ಬಿಸಾಡಬೇಕು, ಇಲ್ಲ ಅಂದ್ರೆ ನಮಗೆ ನೋವು ಕೊಡುತ್ತೆ. ಆ ಕೌನ್ಸಿಲರ್ ಸಾಹೇಬ್ರ ಕೃಪೆ ಅವಳ ಮ್ಯಾಕ್ ಇರ್ಲಿಲ್ಲ ಅಂದಿದ್ರೆ ನಾನು ನನ್ನ ಮಗ ಯಾವತ್ತೂ ಅವಳನ್ನ ಹೊಸ್ಕಾಕ್ಬಿಡ್ತಿದ್ವಿ ಅಲ್ಲ. ಅವಳಿಗೆ ಆಟ ಕೊಡ್ಬೇಕು ಅಂದಾಗೆಲ್ಲ ಆ ನಿಮ್ ಕೌನ್ಸಿಲರ್ ಸಾಹೇಬ್ರು ಇಲ್ಲ ಆ ಕಾಲೋನಿ ಜನ ಸಹಾಯಕ್ಕೆ ಬಂದ್ಬಿಡ್ತಾರೆ. ನಮಗೂ ಅದೇ ಸಮಸ್ಯೆ ಆಗಿರೋದು. ತೀರ್ಥ ಮತ್ತೆ ನಮ್ಮತ್ತೆ ಅವಳಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಆಕ್ಚುಲಿ ತೀರ್ಥ ಅವಳನ್ನ ಇಷ್ಟಪಟ್ಟು ಮದ್ವೆ ಆಗಿದ್ದಲ್ಲ, ಎಲೆಕ್ಷನ್ಗೋಸ್ಕರ ಮದ್ವೆ ಆಗಿ. ಎಲೆಕ್ಷನ್ ಮುಗಿತಿದ್ದ ಹಾಗೆ ಅವಳಿಗೆ ಡಿವೋರ್ಸ್ ಕೊಟ್ಟು ಅವಳನ್ನ ಮನೆಯಿಂದ ಆಚೆ ಓಡಿಸ್ತೀನಿ ಅಂತ ಹೇಳಿದ್ದ. ಯೋನಿ ಹೇಳ್ತಿದ್ದೀರಾ? ನೀವು ಯೋಚನೆ ದಿಟ್ಬೇ? ಹೌದು, ಅವನು ಹಾಗೆ ನಮ್ಮನ್ನ ನಂಬಿಸಿದ್ದು. ಆದ್ರೆ ಈಗ ಅವಳು ತೀರ್ಥನ ಬದಲಾಯಿಸ್ತಿದ್ದಾಳೇನೋ ಅನ್ನೋ ಅನುಮಾನ ಶುರುವಾಗಿದೆ. ಅದಕ್ಕೋಸ್ಕರನೇ ನಾನು ಅವಳನ್ನ ಮನೆ ಬಿಟ್ಟು ಓಡಿಸಿರೋದು. ಆದ್ರೆ ಅವಳನ್ನ ವಾಪಸ್ ಮನೆಗೆ ಕರ್ಸೋ ಪ್ರಯತ್ನ ನಡೀತಾ ಇದೆ. ಅದಾಗಬಾರ್ದು. ಅವಳು ವಾಪಸ್ ಮನೆಗೆ ಬರಬಾರ್ದು. ಹಾಗೇನಾದ್ರೂ ನೀವು ಮಾಡೋದಕ್ಕಾಗತ್ತೆ. ಖರ್ಚಿನ ಬಗ್ಗೆ ಚಿಂತೆ ಬೇಡ, ಆಫ್ಟರ್ ಎಫೆಕ್ಟ್ಸ್ ಬಗ್ಗೆ ಭಯನೂ ಬೇಡ. ನಾನಿರ್ತೀನಿ. ಇಷ್ಟು ಹೇಳ್ಬಿಟ್ರಲ್ಲ, ನೋಡ್ತಾ ಇರಿ ಅವಳು ಹೆಂಗ್ ಆಟ ಆಡಿಸ್ತೀವಿ ಅಂತ. ಉರ್ಕೊಂಡು ಬೂದಿಯಾಗ್ಬಿಡ್ಬೇಕು ಅವಳು. ನೀವ್ ಏನ್ ಬೇಕಾದ್ರೂ ಆಟ ಆಡಿ, ಆದ್ರೆ ನನ್ನ ಹೆಸರು ಮಾತ್ರ ಆಚೆ ಬರಬಾರ್ದು. ನಿಮಗೆ ಏನೇ ಸಪೋರ್ಟ್ ಬೇಕಿದ್ರು ನಾನ್ ಮಾಡ್ತೀನಿ. ಆತಾತು, ನಿಮ್ ಮೇಲೆ ನನ್ ಋಣ ಬಿದ್ದಿದೆ ಅನ್ಕೊಳ್ಳಿ, ನೀವ್ ಹೇಳ್ದಂಗೆ ಮಾಡ್ತೀನಿ. ಈ ಸಾಧನ ಯಾವತ್ತೂ ಯಾರ ಋಣನೂ ಇಟ್ಕೊಳಲ್ಲ. ನೀವ್ ನನಗೆ ಹೆಲ್ಪ್ ಮಾಡಿ, ನಾನ್ ನಿಮ್ಮ ಮಗನ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಏನಂದ್ರೆ ನನ್ನ ಮಗನ್ ಬಿಡಿಸೋದಕ್ಕೆ ಸಹಾಯ ಮಾಡ್ತೀರಾ? ಬೇಕಾದ್ರೆ ನನ್ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ. ಅವಳನ್ನ ಕೊಂದಾಕ್ಬಿಡ್ತೀನಿ. ಹಾ, ಅದಕ್ಕಿನ್ನು ಟೈಮ್ ಬಂದಿಲ್ಲ. ಟೈಮ್ ಬಂದ್ರೆ ಆ ಕೆಲ್ಸನೂ ಮಾಡಿಸ್ತೀನಿ. ಸುಮ್ಮನೆ ಚಲೋ ಸಾಹೇಬ್ರು ಏನಂದ್ರು ಅಂತ ಹೇಳಲೇ ಇಲ್ವಲ್ಲವ ನೀನು? ಏನಿಲ್ಲಪ್ಪ, ಮಾತಾಡಿದೆ. ಮಾವನ ಹತ್ರನೂ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಇನ್ನೂ ಫೋನ್ ಮಾಡಿಲ್ಲ. ಭಾವ ಯಾವತ್ತಾದರೂ ಯಾರ ಹತ್ರನಾದ್ರೂ ಕ್ಷಮೆ ಕೇಳಿದಾರ ಅಕ್ಕ? ಹಾಗೆಲ್ಲ ಏನಿಲ್ಲ ಕಣೆ. ತಪ್ಪನ್ಸಿದ್ರೆ ಕ್ಷಮೆ ಕೇಳ್ತಾರೆ. ಸುಮ್ನಕ್ಕ ಸಾಹೇಬ್ರು ಯಾಕೆ ಚಿಟ್ಟಣ್ಣ, ಯಾಕೆ ಹಿಂಗೆ ಓಡ್ ಬಂದ್ರಿ? ಏನಾಯ್ತು? ಸಾಹೇಬ್ರು ಏನಾದ್ರೂ ಮನೆಗೆ ಬಂದಿದ್ದೇನವ? ಫೋನ್ ಏನಾದ್ರೂ ಹಚ್ಚಿದ್ರ? ಇಲ್ಲ ಅಣ್ಣ, ನಾನು ಅವ್ರ ಫೋನ್ಗೋಸ್ಕರನೇ ಕಾಯ್ತಿದ್ದೀನಿ. ಯಾಕಣ್ಣ, ಏನಾಯ್ತು? ಅಯ್ಯೋ, ಸಾಹೇಬ್ರನ್ನ ಎಲ್ಲಿ ಅಂತ ಹುಡುಕ್ತೀನಿ ನಾನೀಗ. ಹುಡ್ಕೋದ? ಏನ್ ಮಾತಾಡ್ತಿದ್ದೀರಾ? ಏನಾಯ್ತು ಸರಿಯಾಗಿ ಹೇಳಿ ಅಣ್ಣ. ಅದು ಸಾಹೇಬ್ರ ಮನೇಲಿ ಯವ್ವ ಇರು, ಒಂದ್ ನಿಮಿಷ ಬಂದೆ. ಚಿಟ್ಟಣ್ಣ, ದಯವಿಟ್ಟು ಏನಾಯ್ತು ಅಂತ ಹೇಳ್ಬಿಟ್ಟು ಹೋಗಿ. ಯವ್ವ ನಾನು ಏನಂತ ಹೇಳಿ? ಸಾಹೇಬ್ರು ಯಜಮಾನ್ರ ಅಂತ ಕಾಲಿ ಬಿದ್ದು ಕ್ಷಮೆ ಕೇಳಿದ್ರಂತ. ಆದ್ರೆ ಯಜಮಾನ್ರು ನೀನ್ ನಾಟಕ ಮಾಡಕತ್ತಿದ್ದಿ ಅಂತ ಅಂದದ್ಕ ಸಾಹೇಬ್ರು ಸೆಟ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಯಾರವ. ಎಷ್ಟು ಕರೆದ್ರು ನಿಲ್ಲಿಲ್ಲ. ಎಲ್ಲಿ ಹೋಗ್ಯಾರೋ ಏನ್ ಕತ್ತಿನೋ. ಫೋನ್ ಮಾಡಿದ್ರೆ ಫೋನ್ ಎತ್ತವಲ್ರು. ಅಯ್ಯೋ ಏನವ ಸುಮ್ಮನೆ, ನಾಳೆ ಈ ನೋವು ನನ್ನ ತಲೆಗೆ ಬರ್ತದೇನೋ ಅಂತ ಗಾಬರಿ ಆಯ್ತೈತಲ್ವ. ಅಪ್ಪ ಸಮಾಧಾನ ಮಾಡ್ಕೊ. ನಾವೇನಾಗಬಾರ್ದು ಅನ್ಕೊಂಡಿದ್ವೋ ಅದೇ ಆಗೋ ಥರ ಇದೆ. ಒಂದು ನಿಮಿಷ, ನಾನೊಂದ್ಸಲ ಫೋನ್ ಮಾಡ್ತೀನಿ. ಮಾಡು. ಚಿಟ್ಟಣ್ಣ, ಫೋನ್ ಹೋಗ್ತಿಲ್ಲ. ಯವ್ವ ಅವಾಗ್ಲಿಂದ ನಾನು ಫೋನ್ ಮಾಡಕತ್ತೀನಿ, ನನ್ನ ಫೋನು ಎತ್ತವಲ್ರು. ಚಿಟ್ಟಣ್ಣ, ಮಂತ್ರಿಗಳ ಮನೆಗೆ ಏನಾದರೂ ಹೋಗಿರ್ಬೋದಾ? ಮಂತ್ರಿ ಮನೆಗೆ ಹೋಗಿದ್ದೆ, ಪಕ್ಷದ ಆಫೀಸ್ಗೆ ಹೋಗಿದ್ದೆ, ಕಾರ್ಯಕರ್ತರನ್ನೆಲ್ಲರನ್ನೂ ಕೇಳಿದೆ. ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ. ಅಯ್ಯೋ ಇದು ಏನೋ ಆಯ್ತಾಯ್ತಲ್ಲಪ್ಪ. ಇಲ್ಲಿ ನನಗಂತೂ ಗಾಬರಿ ಆಗ್ತದೆ ಮಗಳೇ, ಗಾಬರಿ. ಅಪ್ಪ ಸಮಾಧಾನ ಮಾಡ್ಕೊ. ಸಾಹೇಬ್ರಿಗೆ ಮನ್ಸಿಗೆ ಬೇಜಾರಾಗಿರುತ್ತೆ, ಅದಕ್ಕೆ ಸಮಾಧಾನಕ್ಕೋಸ್ಕರ ಎಲ್ಲಾದ್ರೂ ಹೋಗಿರ್ತಾರಷ್ಟೇ. ರಜೆ, ನೀನು ಅಪ್ಪ ನೋಡ್ಕೊ, ನಾನು ಬರ್ತೀನಿ. ಬನ್ನಿ ಚಿಟ್ಟಣ್ಣ. ಬಾವಾ
ಏನಪ್ಪ ಅಪ್ಪ ಸಮಾಧಾನ ಮಾಡ್ಕೊಪ್ಪ. ಏನು ಸಮಾಧಾನ ಮಾಡ್ಕೊಳ್ಳು. ನೀವ್ಯಾರೂ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಂಡಂಗಿಲ್ಲ ಅಲ್ವಾ ಸರ್? ಡಾಕ್ಟ್ರೆ, ನನ್ನ ಪದ್ದುಗೆ ಏನಾಗಿದೆ ದಯವಿಟ್ಟು ಹೇಳಿ. ಏನು ಹೇಳೋದು ಸರ್, BP ತುಂಬ ಹೈ ಲೆವೆಲ್ಗೆ ಹೋಗಿದೆ. ಆಲ್ಮೋಸ್ಟ್ ಸ್ಟ್ರೋಕ್ ಆಗೋ ಲೆವೆಲ್ಗೆ ಹೋಗಿದ್ದಾರೆ. ಏನ್ ನಡೀತಾ ಇದೆ ಪದೇ ಪದೇ ಈ ಮನೆಯಲ್ಲಿ? ಇವ್ರು ಯಾಕಿಷ್ಟು ಮನ್ಸಿಗೆ ನೋವು ಮಾಡ್ಕೋತಾ ಇದ್ದಾರೆ? ಅಂಥದ್ದೇನೂ ಇಲ್ಲ ಡಾಕ್ಟರ್, ಎಲ್ಲವೂ ಸರಿಯಾಗಿದೆ. ಇವತ್ತು ಮಾರ್ನಿಂಗ್ ಒಂದು ಚೂರು ಸಣ್ಣ ಗಲಾಟೆ ಆಯಿತು ಅಷ್ಟೇ, ಆಗ್ಬಿಟ್ರೆ ಇನ್ನೇನಿಲ್ಲ. ಅದೇನಾಯ್ತು ಅಂದರೆ ಡಾಕ್ಟ್ರೆ, ನಮ್ಮ ತೀರ್ಥನ ಹೆಂಡ್ತಿದ್ದಾಳಲ್ಲ ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ಅದಕ್ಕೆ ಅಮ್ಮ ಇಷ್ಟೊಂದು ಹೈಪರ್ ಆಗಿರೋದು ಡಾಕ್ಟರ್. ನನಗೆ ಸಣ್ಣ ಪುಟ್ಟ ವಿಷಯಕ್ಕೆ ಸಮಸ್ಯೆ ಇಷ್ಟೊಂದು ಬಿಗಡಾಯಿಸಿದೆ ಅಂತ ನಾನು ನಂಬಲ್ಲ. ಸುಮನ ಅವ್ರನ್ನ ಆದಷ್ಟು ಬೇಗ ಮನೆ ಕರ್ಸೋ ವ್ಯವಸ್ಥೆ ಮಾಡಿ ಸರ್. ಅವಳು ಬರಲ್ಲ, ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಸರ್, ನಾನು ನಿಮ್ಮ ಪರ್ಸನಲ್ ಪ್ರಾಬ್ಲಮಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಸರ್. ನೋಡಿ, ಇದು ನನ್ನ ಡ್ಯೂಟಿ. ಪದ್ಮಾ ಅವರು ಮೊದಲಿನ ಥರ ಹುಷಾರಾಗಬೇಕು ಅಂದರೆ ಸುಮಾ ಅವ್ರನ್ನ ಆದಷ್ಟು ಬೇಗ ಮನೆ ಕರ್ಸೋ ವ್ಯವಸ್ಥೆ ಮಾಡಿ ಸರ್. ಯಾವುದೇ ವಸ್ತುವಿನ ಬೆಲೆ ಅದಿದ್ದಾಗ ಗೊತ್ತಾಗಲ್ಲ ಸರ್, ಅದನ್ನ ಕಳ್ಕೊಂಡಾಗ ಅಷ್ಟೇ ಅದ್ರ ನೋವು ಏನು ಅಂತ ನಮಗೆ ಗೊತ್ತಾಗೋದು. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ ಸರ್. ನೀನು ಅಷ್ಟೇ ಅಮ್ಮ, ಅಮ್ಮನ ಚೆನ್ನಾಗಿ ನೋಡ್ಕೊ. ಸರಿ ಡಾಕ್ಟರ್. ನೀನು ಅಷ್ಟೇ ಅಮ್ಮನ ಚೆನ್ನಾಗಿ ನೋಡ್ಕೊ. ಸರಿ ಡಾಕ್ಟರ್. ನಾನಿನ್ ಬರ್ತೀನಿ. ಪದ್ದು, ನಿನ್ನನ್ನು ನಾನು ಕಳ್ಕೊಳ್ಳಲ್ಲ ಪದ್ದು, ಕಳ್ಕೊಳ್ಳಲ್ಲ. ಮಾವ ಟೆನ್ಷನ್ ಮಾಡ್ಕೋಬಿಡಿ, ಅತ್ತೆಗೇನೂ ಆಗಿರಲ್ಲ, ಸ್ವಲ್ಪ ಸ್ಟ್ರೈನ್ ಮಾಡ್ಕೊಂಡಿರ್ತಾರ ಅಷ್ಟೇ. ಇಲ್ಲಮ್ಮ, ನಾನು ಪದ್ದು ಉಳಿಬೇಕು ಅಂದ್ರೆ ಆ ಹುಡುಗಿ ಕರೆಸ್ಲೇಬೇಕು.